ತಡೆಗೆ ವರ್ಷ ನಾವು 5,000 ಜನಕ್ಕೆ ಇಲ್ಲೇ ಅಡಿಗೆ ಮಾಡ್ತಿದ್ವಿ. ಅವಾಗ ಸಿಲಿಂಡರ್ ಇತ್ತು, ಯಾವುದು ತೊಂದರೆ ಇಲ್ದಂಗೆ ನೀಟಾಗಿ ನಾವು ಮಾಡ್ತಿದ್ವಿ. ನಿನ್ನೆ ತನಕನೂ ಪಾಪ ತಡೆಗೆ ವರ್ಷ ನಾವು 5,000 ಜನಕ್ಕೆ ಇಲ್ಲೇ ಅಡಿಗೆ ಮಾಡ್ತಿದ್ವಿ. ಅವಾಗ ಸಿಲಿಂಡರ್ ಇತ್ತು, ಯಾವುದು ತೊಂದರೆ ಇಲ್ದಂಗೆ ನೀಟಾಗಿ ನಾವು ಮಾಡ್ತಿದ್ವಿ. ನಿನ್ನೆ ತನಕನೂ ಪಾಪ ಮಧುವರು ಕನ್ನಡ ರಕ್ಷಣಾ ವೇದಿಕೆ ಮಧುವರು ಭಾರಿ ಪ್ರಯತ್ನ ಮಾಡಿದ್ರು, ಸಿಲಿಂಡರ್ ಸಿಗತ್ತೆ ಅಂತ. ರಾತ್ರಿ 12 ಗಂಟೆಗೆ ಗೊತ್ತಾಯ್ತು ಸಿಲಿಂಡರ್ ಸಿಗಲ್ಲ, ನಿಲ್ಸೋದು ಬೇಡ ಬಿಟ್ರೆ ಏನಾರ ಒಂದು ಮಾಡಿಕೊಡ್ರಿ ಅಪ್ಪು ಬರ್ತಡೆಗೆ ದಯವಿಟ್ಟು ನಿಮ್ಮ ಕಡೆಯಿಂದ ಅಂತ ಹೇಳಿದ್ರು. ನೀವೇನು ವೆರಿ ಮಾಡ್ಕೋಬೇಡ್ರಿ, ಸಿಲಿಂಡರ್ ಇಲ್ಲ ಅಂದರೂ ಸೌದೆ ಒಲೆಯಿಂದ ನಾವು ಮಾಡಿಕೊಡ್ತೀವಿ ಅಂತೇಳಿ ಮುಂದಿತ್ತಿ ಸೌದೆ ಒಲೆಯಲ್ಲಿ ನಾವು 5,000 ಜನಕ್ಕೆ ಮಾಡಿದ್ದೀವಿ. ಅಪ್ಪು ಅಭಿಮಾನಿಗಳಿಗೆ ಮತ್ತು ಎಲ್ಲ ಜನಗಳಿಗೂ ಖುಷಿಯಾಗಂಗೆ ನಮ್ಮ ಕಡೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ. ನಮ್ಮದು ಕ್ಯಾಟ್ರಿಂಗು DSP ಕ್ಯಾಟ್ರಿಂಗು ಗೋಪಾಳ ಶಿವಮೊಗ್ಗ. ನಾವು ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಒಂದು 2 ಪಾತ್ರೆ ದಮ್ ಹಾಕೋದಿದೆ. ಈಗ ಹೆಚ್ಚು ಕಮ್ಮಿ ಈಗ ಒಂದು 2,500 ಜನ ತನಕ ಅಡುಗೆ ಆಗಿದೆ, ಇನ್ನೂ 1,500 ಜನ ತನಕ ಮಾಡೋದಿದೆ. ಮಾಡ್ತಾ ಇರೋದು ಭಾರಿ ಕಷ್ಟ ಇದೆ, ಆದ್ರೂ ಇಷ್ಟಪಟ್ಟು ಖುಷಿಯಿಂದ ಮಾಡಿಕೊಟ್ಟಿದ್ದೀವಿ. ಎಲ್ಲರಿಗೂ ಖುಷಿ ಆಗಬೇಕು ಅಂತೇಳಿ ಇಷ್ಟಪಟ್ಟು. ಆದರೂ ಸಿಲಿಂಡ್ರು ಆದಷ್ಟು ಬೇಗ ಭಟ್ರಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗ್ತಿದೆ. ಸಿಲಿಂಡ್ರ್ ಸಿಕ್ಕಿದ್ರೆ ಭಾರಿ ಒಳ್ಳೇದು ಅಂತ ನಾನು ಕೇಳ್ಕೊತೀನಿ. ಸೌದೆ ಹೆಚ್ಚು ಕಮ್ಮಿ ಒಂದು ಟನ್ ಸೌದೆ ತೊಗೊಂಬಂದಿದ್ದೀವಿ. ಒಂದು ಸ್ವಲ್ಪ ಸೌದೆ ಉಳಿದಿದೆ, ನೋಡೋಣ. ರೇಟು ಜಾಸ್ತಿ ಆಗಿದೆ, 1 ಡಬಲ್ ಆಗಿದೆ. ಏನು ಮಾಡ್ತೀರಾ, ಮಾಡಲೇಬೇಕು, ಅನಿವಾರ್ಯ. ಹೋದ ವರ್ಷ ನಾವು ಆರಾಮಾಗಿ ಇಷ್ಟೊತ್ತಿ ಮುಗಿಸಿ ಆರಾಮಾಗೆ ಇದ್ವಿ. ಈ ವರ್ಷ ಮುಗ್ಸೋಕ್ಕಾಗಿಲ್ಲ, ಮಾಡಿದ್ದೀವಿ, ಆದರೂ ಆಯಿತು. ಸುಬ್ರಹ್ಮಣ್ಯ ಅಂತ. ಇವತ್ತಿನ ದಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿನ ಶಿವಮೊಗ್ಗ ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ನಾವೆಲ್ಲರೂ ಕೂಡ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಜ್ಯೂಸ್ ವಿತರಣೆ ಆಗಿರ್ಬೋದು, ಹಾಗೆ ವೆಜ್ ಬಿರಿಯಾನಿ ಆಗಿರ್ಬೋದು, ಐಸ್ ಕ್ರೀಮು, ಸ್ವೀಟ್ಸು ನೆಲ್ಲ ವಿತರಣೆ ಮಾಡ್ತೀವಿ. ಈಗೇನು ಕೆಲವೇ ಕ್ಷಣಗಳಲ್ಲಿ. ಇವತ್ತಿನ ದಿವಸ ನಮಗೆ ಗ್ಯಾಸಿನ ಅಭಾವ ತುಂಬಾ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಿನ್ನೆ ತನಕನೂ ನಮಗೆ ಗ್ಯಾಸ್ ಸಿಗತ್ತೆ ಅನ್ನೋ ಭರವಸೆಯಲ್ಲಿ ನಾವಿದ್ವಿ. ತರಾತುರಿಯಲ್ಲಿ ನಾವು ಗೋಡನ್ ಹತ್ರ ಎಲ್ಲ ಹೋದಾಗ ನಮಗೆ ಗ್ಯಾಸ್ ಇಲ್ಲ ಅಂತೇಳಿ ಸ್ಟಾಕ್ ಹೇಳಿರ್ತಾರೆ. ಏನು ಮಾಡೋದು ಅಂತೇಳಿ ನಾವೆಲ್ಲ ಯೋಚನೆ ಮಾಡ್ತಿದ್ವಿ. ನಮ್ಮ ಅಡುಗೆ ಭಟ್ರು ಸಹಕಾರದೊಂದಿಗೆ ಬೆಳಗ್ಗೆನೇ ಹೋಗಿ ಅವ್ರ ಜೊತೆ ಸೌದೆ ತಂದು, ಮುಂಚೆ ಆಗಿದ್ರೆ ಒಂದು ಮಣ ಸೌದೆ 50 ರೂಪಾಯಿ ಸಿಗ್ತಾಯಿತ್ತು. ಈಗ ಹೆಚ್ಚಿನ ರೀತಿಯಲ್ಲಿ ಅದು ಕೂಡ ದುಬಾರಿಯಾಗಿದೆ. ಆದ್ರೂ ಕೂಡ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಏನೇ ಆದರೂ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲೇಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡಲೇಬೇಕು ಅಂತ ನಿಂತಿದ್ದೀವಿ. ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ ಸರ್. ಸರಿಸುಮಾರು ಈಗ ಒಂದು 3,500 ಜನಕ್ಕೆ ಅಂತೂ ಊಟ ರೆಡಿ ಇದೆ. ಎಕ್ಸಸ್ ಅಡಿಷನಲ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಜನ ಎಷ್ಟು ಜನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇರ್ತಾರೋ ಇಲ್ಲಿ ಅಡುಗೆ ಕೂಡ ನಡೀತಾನೆ ಇರುತ್ತೆ ಸರ್. ಸುಮಾರು ಒಂದು 3:30-4 ಗಂಟೆ ತನಕನೂ ಕೂಡ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸರ್. ಓಕೆ ಸರ್. ನನ್ನ ಹೆಸರು ಮಧುಸೂದನ್ ಅಂತ ಹೇಳಿ ಸರ್.